ರಾಜ್ಯ ಬಿಜೆಪಿಯಲ್ಲಿ ಒಂದು ದಿಢೀರ್ ವಿದ್ಯಮಾನ ನಡೆದಿದೆ. ಅದೇನೆಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಏಕಾಏಕಿ ದೆಹಲಿಗೆ ತೆರಳಿ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಈ ವಿಜಯೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ ಅಂತ ಏನಿದೆ ಇದಕ್ಕೆ ಮುಲಾಮ್ ಹಚ್ಚಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಎಲ್ಲವನ್ನ ಪರಿಶೀಲಿಸಿ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಅಮಿತ್ ಶಾ ಅವರು ಕೂಡ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಒಂದು ಸರ್ತಿ ವಿಜಯೇಂದ್ರ ದೆಹಲಿಗೆ ಹೋಗಿದ್ರು. ಆಗಲೂ ಕೂಡ ವರಿಷ್ಠರನ್ನ ಭೇಟಿಯಾಗಿದ್ದರು, ಈಗಲೂ ಮತ್ತೆ ಭೇಟಿಯಾಗಿದ್ದಾರೆ. ಹಾಗಾದರೆ ಮುಂದಿನ ಬೆಳವಣಿಗೆಗಳು ಏನು ಅಂತಕ್ಕಂಥ ಪ್ರಶ್ನೆ. ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ರೆಬಲ್ಸ್ ಫೈಟ್ ಜೋರಾದಂಗೆ ಕಾಣಿಸ್ತಾ ಇದೆ. ಸ್ವಪಕ್ಷೀಯ ವಿರೋಧಿಗಳ ಮಟ್ಟ ಹಾಕೋದಕ್ಕೆ ವಿಜಯೇಂದ್ರ ದೆಹಲಿಯಲ್ಲಿ ಲಾಬಿ ಮಾಡ್ತಾ ಇದ್ದಾರೆ. ಮೋದಿ ಮತ್ತು RSS ನಾಯಕರನ್ನ ಭೇಟಿಯಾದ ಬಳಿಕ, ಅದೇ ಅಧಿವೇಶನ ನಡೀತಾ ಇದ್ದಾಗ ಮೋದಿ ಅವರನ್ನ ಭೇಟಿಯಾಗಿದ್ದರು. ಅದಾದ ಬಳಿಕ ಇವಾಗ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಯತ್ನಾಳ್ ಮತ್ತು ಜಾರಕಿಹೊಳಿ ಟೀಮ್ಗೆ ಬ್ರೇಕ್ ಹಾಕಿ, ಇವರ ಮನವಿ ಅದು. ಇಲ್ಲ ಅಂತಂದರೆ ಕಷ್ಟವಾಗುತ್ತೆ. ಅಮಿತ್ ಶಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೂರು ಕೊಟ್ಟಿದ್ದಾರೆ. 1 ವರ್ಷದ ಸಾಧನೆ, ಇವರು ರಾಜ್ಯಾಧ್ಯಕ್ಷರಾಗಿ 1 ವರ್ಷ ಆಯ್ತಲ್ಲ, ಈ 1 ವರ್ಷದ ಸಾಧನೆಯ ವರದಿಯನ್ನು ಸಲ್ಲಿಸಿದ್ದಾರೆ ವಿಜಯೇಂದ್ರ ಅವರು. ಅಮಿತ್ ಶಾ ಮತ್ತು ವಿಜಯೇಂದ್ರ ಭೇಟಿಯ ಇನ್ಸೈಡ್ ಸ್ಟೋರಿಯನ್ನು ನಿಮಗೆ ನಾವು ಹೇಳ್ತಾ ಇದ್ದೀವಿ. ಇದು ವಿಜಯೇಂದ್ರ ಅವರು ಒಂದು ರೀತಿ ಪಟ್ಟು ಬಿಡದ ರೀತಿಯಲ್ಲಿ ಹೈಕಮಾಂಡ್ ಮೊರೆ ಹೋಗ್ತಾ ಇದ್ದಾರೆ. ಏನಾದರೂ ಮಾಡಿ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿ. ನಿಜ, ಎಲೆಕ್ಷನ್ಗಿನ್ನೂ ಒಂದು 3 ವರ್ಷ ಇದೆ, ಆದರೆ ಈಗಿಂದಲೇ ಅದನ್ನೆಲ್ಲ ಸರಿಪಡಿಸ್ಕೊಳ್ಳಿಲ್ಲ ಅಂತಂದರೆ ಚಿಕ್ಕ ಚಿಕ್ಕ ಗಾಯ ನಾಳೆ ದಿವಸ ಹುಣ್ಣಾಗ್ಬಿಡುತ್ತೆ. ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಹಾಗೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಿಜಯೇಂದ್ರ ಅವರ ಪ್ರಯತ್ನ ಮುಂದುವರೆದಿದೆ. ಕಳೆದ ಬಾರಿ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದರು, RSS ನಾಯಕರನ್ನ ಭೇಟಿಯಾಗಿದ್ದರು, ಕಳೆದ ಬಾರಿ ಮೋದಿ ಅವ್ರನ್ನ ಭೇಟಿಯಾಗಿದ್ದರು, ಈಗ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದಾರೆ. ಏನದು ರೆಬಲ್ಸ್ಗೆ ಬ್ರೇಕ್ ಹಾಕಿ ಅಂತಕ್ಕಂಥದ್ದು. ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದಾರೆ ವಿಜಯೇಂದ್ರ, ಮತ್ತೊಮ್ಮೆ ಹೋಗಿ ಭೇಟಿಯಾಗಿದ್ದಾರೆ. 1 ವರ್ಷದ ಸಾಧನೆಯ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ 1 ವರ್ಷದಲ್ಲಿ ಪಕ್ಷ ಸಂಘಟನೆಯನ್ನು ಹೇಗೆ ಮಾಡಿದ್ದಾರೆ ಅಂತ, ಪಕ್ಷ ಸಂಘಟನೆ ಮತ್ತು ಕಾಂಗ್ರೆಸ್ನ ವಿರುದ್ಧದ ಹೋರಾಟ ಹೇಗಾಯಿತು ಇದರ ವರದಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಪಕ್ಷದ ಆಂತರಿಕ ಕಚ್ಚಾಟದ ಬಗ್ಗೆನೂ ದೂರನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಟೀಮ್ 2ನೇ ಹಂತದ ವಕ್ಫ್ ಹೋರಾಟವನ್ನು ಪ್ರಸ್ತಾಪ ಮಾಡಿದ್ದಾರೆ ವಿಜಯೇಂದ್ರ ಅವರು. ಯತ್ನಾಳ್ ಮತ್ತು ಜಾರಕಿಹೊಳಿ ತಂಡಕ್ಕೆ ಬ್ರೇಕ್ ಹಾಕಿ ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದ ಯತ್ನಾಳ್ ತಂಡಕ್ಕೆ ಇದು ಕೌಂಟರ್ ಅಂತ ಹೇಳಲಾಗ್ತಾ ಇದೆ. 3 ವರ್ಷದ ಅವಧಿಗೂ ತಾವೇ ರಾಜ್ಯಾಧ್ಯಕ್ಷ ಆಗುವ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಕಸರತ್ತನ್ನು ಮುಂದುವರೆಸಿದ್ದಾರೆ. ಮೂಲ ವಿಚಾರ ಇರೋದೇ ಅಲ್ಲಿ. ವರ್ಷಾರಂಭದಲ್ಲಿ ಪಕ್ಷದ ಹೋರಾಟಗಳ ಬಗ್ಗೆ ಪ್ರತ್ಯೇಕ ವರದಿಯನ್ನು ಕೊಟ್ಟಿದ್ದಾರಂತೆ. ಹಾಗೆಯೇ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೂ ಪ್ರಿಯಾಂಕ್ ಖರ್ಗೆಗೂ ಇರುವ ಸಂಬಂಧದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಪ್ರಕರಣದಲ್ಲಿ ಬಿಜೆಪಿಯ ಹೋರಾಟ, ಕಲಬುರಗಿ ಪ್ರತಿಭಟನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬಾಣಂತಿಯರ ಸರಣಿ ಸಾವು, ಸರ್ಕಾರದ ವಿರುದ್ಧ ಆ ನಿಟ್ಟಿನಲ್ಲಿ ನಡೆದಂತಹ ಹೋರಾಟ, ಇದೆಲ್ಲದರ ಬಗ್ಗೆನೂ ಕೂಡ ಡೀಟೇಲ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ದರು, ಮೋದಿ ಅವರನ್ನ RSS ನಾಯಕರನ್ನ ಭೇಟಿಯಾಗಿದ್ದರು. ಈಗ ಮತ್ತೆ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿಯ ಹಿನ್ನೆಲೆ ಏನು, ಏನೆಲ್ಲ ವಿಚಾರಗಳನ್ನು ಅಮಿತ್ ಶಾ ಅವರ ಗಮನಕ್ಕೆ ತರಲಾಗಿದೆ? ಅರವಿಂದ್, ರಾಜ್ಯ ಬಿಜೆಪಿಯಲ್ಲಿ ವರ್ಷಾರಂಭದಲ್ಲೇ ಕ್ಷಿಪ್ರಗತಿಯ ಒಂದಷ್ಟು ವಿದ್ಯಮಾನಗಳು ನಡೀತಾ ಇದ್ದಾವೆ. ಬ್ಯಾಕ್ ಟು ಬ್ಯಾಕು ಬಿಜೆಪಿಯ ನಂಬರ್ 1, ನಂಬರ್ 2 ಅಂದರೆ ಪ್ರಧಾನಿ ಮೋದಿ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಡಿಸೆಂಬರ್ 18 ತಾರೀಕು ವಿಜಯೇಂದ್ರ ಅವರು. ನಿನ್ನೆ ಅಮಿತ್ ಶಾ ಅವರನ್ನು ಕೂಡ ದೆಹಲಿನಲ್ಲಿ ಭೇಟಿ ಮಾಡಿದ್ದಾರೆ. ಈ ಮಧ್ಯೆ ರಹಸ್ಯವಾಗಿ RSSನ ರಾಜ್ಯ ನಾಯಕರನ್ನು ಕೂಡ ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. ಮುಖ್ಯವಾಗಿ 3 ವಿಚಾರ ಇಟ್ಕೊಂಡು ಇವರು ಈ ಥರ ದೆಹಲಿ ದೌಡು ಮಾಡ್ತಾ ಇರುವಂಥದ್ದು. ಒಂದು, ಎಲ್ಲಿ ವಿಜಯೇಂದ್ರ ಬದಲಾವಣೆ ಆಗುತ್ತೆ, ಯಾಕೆಂದರೆ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ ಒಂದಷ್ಟು ರಾಜ್ಯಗಳಲ್ಲಿ, ಜೊತೆಗೆ ರಾಷ್ಟ್ರಾಧ್ಯಕ್ಷರ ಬದಲಾವಣೆ ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ವಿಜಯೇಂದ್ರ ಬದಲಾವಣೆ ಮಾಡ್ತಾರೆ ಅನ್ನುವಂಥದ್ದನ್ನು ಎಲ್ಲೋ ಒಂದು ಕಡೆ ಯತ್ನಾಳ್ ಮತ್ತು ಯತ್ನಾಳ್ ತಂಡದವರು ಬಿಂಬಿಸ್ತಾ ಇದ್ರು ಅನ್ನುವಂಥದ್ದು ವಿಜಯೇಂದ್ರ ಆರೋಪ. ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಆ ಮೂಲಕ ಒಂದು ಅಭಯವನ್ನು ಪಡ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಚರ್ಚೆಗಳು ಬಿಜೆಪಿ ವಲಯದಲ್ಲಿ ನಡೀತಾ ಇದ್ದಾವೆ. ನೇರವಾಗಿ ಯತ್ನಾಳ್ ತಂಡ ಬಿಜೆಪಿ ದೆಹಲಿಗೆ ಹೋದಾಗ ಅವ್ರಿಗೆ ಬಿಜೆಪಿ ಹೈಕಮಾಂಡ್ ನಾಯಕರ ಭೇಟಿ ಸಾಧ್ಯ ಆಗಲಿಲ್ಲ. ಆದರೆ
ವಿಜಯೇಂದ್ರ ಅವರಿಗೆ ಮೋದಿ ಅವರು ಭೇಟಿ ಮಾಡ್ತಾರೆ, ಅಮಿತ್ ಶಾ ಅವರು ಭೇಟಿ ಮಾಡ್ತಾರೆ, RSS ನಾಯಕರು ಕೂಡ ಭೇಟಿ ಆಗುತ್ತೆ. ಅಂದರೆ ಎಲ್ಲ ಒಂದು ಕಡೆ ತಾವು ಸಮರ್ಥ ಅನ್ನುವಂಥ ಸಂದೇಶವನ್ನು ಮಾಡೋ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನೊಂದು, ಕಳೆದ 1 ವರ್ಷದಲ್ಲಿ ಏನೆಲ್ಲ ಆಯಿತು, ಸರ್ಕಾರದ ವಿರುದ್ಧ ಹೋರಾಟ ಏನಾಯಿತು, ಮುಂದೆ ಈ ವರ್ಷದಲ್ಲಿ ಏನೆಲ್ಲ ಹೋರಾಟ ತೆಗೆದುಕೊಳ್ತಾ ಇದ್ದೀವಿ ಎಲ್ಲವನ್ನು ಕೂಡ, ಜೊತೆಗೆ ಪಕ್ಷ ಸಂಘಟನೆ ಈ ಸಂಬಂಧಪಟ್ಟಂತೆಯೂ ಕೂಡ ವರ್ಕ್ ರಿಪೋರ್ಟ್ನ ಕೊಟ್ಟಿರುವಂಥದ್ದು. ತಮ್ಮ ಸಾಧನೆಯ ರಿಪೋರ್ಟನ್ನು ಕೊಡೋ ಮೂಲಕ ತಾವು ಸಮರ್ಥ ಇದ್ದೇನೆ ಪಕ್ಷ ಸಂಘಟನೆಗೆ, ಜೊತೆಗೆ ಬಿಜೆಪಿಯ ಸಾರಥ್ಯ ವಹಿಸಿಕೊಳ್ಳೋದಕ್ಕೆ, ಮುಂದೆ ಸಾರಥ್ಯ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಸಂದೇಶ. ಇನ್ನೊಂದು, ಪಕ್ಷದಲ್ಲಿ ಒಂದಷ್ಟು ಆಂತರಿಕ ಕಚ್ಚಾಟ ಆಗ್ತಾ ಇದೆ. ಯಾರೆಲ್ಲ ಪಕ್ಷ ವಿರೋಧಿಗಳಿದ್ದಾರೆ, ಅಂದರೆ ಯಾರೆಲ್ಲ ಸಹಕಾರ ಕೊಡ್ತಾ ಇಲ್ವೋ ಅವ್ರನ್ನ ಸರಿದಾರಿಗೆ ತನ್ನಿ ಅಂತ ಮತ್ತೆ ದೂರನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅಮಿತ್ ಶಾ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರ ಗಮನಕ್ಕೆ ತೆಗೆದುಕೊಂಡು 4ನೇ ತಾರೀಕಿನಿಂದ ವಕ್ಫ್ 2ನೇ ಹೋರಾಟವನ್ನು ಯತ್ನಾಳ್ ತಂಡ ಮಾಡ್ತಾ ಇದ್ದಾರೆ. ಆ ವಿಚಾರವನ್ನು ಕೂಡ ಅಮಿತ್ ಶಾ ಅವ್ರ ಗಮನಕ್ಕೆ ತಂದು ಅವ್ರನ್ನ ಸರಿದಾರಿಗೆ ತನ್ನಿ, ಪಕ್ಷದಲ್ಲಿ ಎಲ್ಲರೂ ಒಗ್ಗೂಡಿ ಹೋಗುವಂತೆ ಒಂದು ನಿರ್ದೇಶನ ಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಎಲ್ಲವೂ ಕೂಡ ಕಸರತ್ತು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅಂತ ಗೊತ್ತಾಗಬೇಕಾಗಿದೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಮಸೂದ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈಗ ಒಂದಷ್ಟು ವರ್ಷಾರಂಭದ ಬೆಳವಣಿಗೆಗಳು, ಬೇರೆ ಬೇರೆ ರಾಜ್ಯದ ರಾಜ್ಯಾಧ್ಯಕ್ಷರ ಬದಲಾವಣೆಗೆ BJP ಮುಂದಾಗಿದೆ, ಜೊತೆಗೆ ರಾಷ್ಟ್ರಾಧ್ಯಕ್ಷರ ಬದಲಾವಣೆಗೂ ಕೂಡ ಮುಂದಾಗಿದೆ. ಈ ಸಂದರ್ಭದಲ್ಲೇ ರಾಜ್ಯಕ್ಕೂ ಏನಾದರೂ ಕೈ ಹಾಕ್ಬಿಡ್ತಾರಾ ಅಂತಕ್ಕಂಥ ಒಂದು ಆತಂಕ ವಿಜಯೇಂದ್ರ ಅವ್ರಿಗೆ ಇದ್ದೇ ಇದೆ. ಹಾಗಾಗಿ ಅವರಿಂದ ಅಭಯವನ್ನು ಪಡ್ಕೊಳ್ತಕ್ಕಂಥದ್ದು ಮತ್ತು ತಮ್ಮ ಎದುರಾಳಿಗಳಿಗೆ ಒಂದು ಸಂದೇಶ, ನಾನು ಎಲ್ಲರ ಜೊತೆನೂ ಚೆನ್ನಾಗಿದ್ದೀನಿ, ನನಗೆ ಹೈಕಮಾಂಡ್ ಬೆಂಬಲ ಇದೆ ಅಂತ ತೋರಿಸಿಕೊಳ್ಳುವಂತಹ ಪ್ರಯತ್ನ. ಆ ನಿಟ್ಟಿನಲ್ಲಿ ಅಮಿತ್ ಶಾ ಅವರ ಭೇಟಿ ಈಗ ಆಗಿದೆ. ಒಂದು ಭೇಟಿ ಹಲವಾರು ಮೆಸೇಜ್ಗಳನ್ನು BJPಯ ನಾಯಕರಿಗೆ ತಲುಪಿಸಿದೆ. BJP ಯಾವ ರೀತಿ ಸಂಘಟಿತ ಹೋರಾಟವನ್ನು ಮಾಡ್ತಾ ಇದೆ ಮತ್ತು ಯಾವ ರೀತಿ ಭಿನ್ನಮತದಿಂದ ಬೇಯ್ತಾ ಇದೆ, ಎಲ್ಲ ಮಾಹಿತಿ ಅಮಿತ್ ಶಾ ಅವರಿಗೆ ಹೋಗಿದೆ.